ಹೊಸ ಬೆಳಕು ಟುಂ 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 ಟುಂ. ಓಂ ವೀರ್ಯವರ್ಧನಾಯ ನಮಃ. ಆ ಜಿಂಗಲಕ ಲಕ 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 ಬರ್ರ 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 ಬರ್ರ. ಹೇಳಿ ಸುಳ್ಳಾಗ್ಬೋದು, ನೋಡಿ ಸುಳ್ಳಾಗ್ಬೋದು 100%. ಆದರೆ ಈ ಅಂಡು ಸ್ವಾಮೀಜಿಗೆ ಗೊತ್ತಾಗ್ದಂಗೆ ಇಡೀ ಪ್ರಪಂಚದಲ್ಲಿ ಹುಲ್ಲು ಕಡ್ಡಿ ಸಹ ಅಲ್ಲಾಡಲ್ಲ. ಏನ್ ಹೇಳಿ? ಹುಲ್ಲು ಕಡ್ಡಿ ಸಹ ಅಲ್ಲಾಡಲ್ಲ. ಗುರುಗಳೇ, ನನ್ನ ಕೈ ನೋಡಿ ನನ್ನ ಭವಿಷ್ಯ ಹೇಗಿದೆ ಅಂತ ಹೇಳ್ತೀರಾ? ಏನ್ ಮಗನೇ, ಕೈ ನೋಡಿ ಭವಿಷ್ಯ ಹೇಳೋ ದಿನಗಳು ಹೋಗ್ಬಿಡ್ತು. ಏನ್ ಹೇಳೋ 100%. ಈಗ ನನ್ನ ಕೈ ನೋಡಲ್ಲ. ಮತ್ತೆ ಅಕ್ಕ ಇನ್ನೇನು ಶರ್ಟ ಪ್ಯಾಂಟ್ ಬೀಸ್ತಾರ ಹೇಳ್ಗುರು. ಮತ್ತೆ ಇನ್ನೇನು ನೋಡಿ ಹೇಳ್ತೀರಾ ಗುರುಗಳೇ? ನಾನು ಹೇಳೋ ಭವಿಷ್ಯ ವಿಶೇಷವಾಗಿರುತ್ತೆ. ಏನ್ ಹೇಳಿ? 100% ವಿಶೇಷವಾಗಿರುತ್ತೆ. ನಾನು ಹೇಳ್ತೀನಿ ಅಂತ ಆಗುತ್ತೋ ಇಲ್ಲ ಆಗುತ್ತೆ ಅಂತ ಹೇಳ್ತೀನೋ ಆ ಭಗವಂತನಿಗೆ ಗೊತ್ತು. ಎಲ್ಲಿ ನಿನ್ನ ತಮ್ಮ ಮತ್ತೆ ಅವರಿಬ್ರು ಸೈನಿಕರದ್ದು ರಿಪೋರ್ಟ್ ನನಗೆ ಕಳಿಸು. ನಾನು ಹೇಳ್ತೀನಿ ಭವಿಷ್ಯ ಫುಲ್ ಡೀಟೇಲ್ ಕೊಡ್ತೀನಿ. ನಿನ್ನ ತಮ್ಮಂದು ಅವರಿಬ್ರು ಸೈನಿಕರದು ಕೊಟ್ಬಿಡು ನನಗೆ ಡೀಟೇಲ್ಸು. ಫುಲ್ ಭವಿಷ್ಯ ಹೇಳ್ಬಿಡ್ತೀನಿ. ನಿನ್ನ ತಮ್ಮನಂತೆ ತೋರಿಸ್ಬಿಟ್ಟು ಬಾ, ನಾನು ಈಚೆ ಇರ್ತೀನಿ ಆಯ್ತಾ? ಮುಗಿಸ್ಕೊಂಬಾ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್. ಹೇ ಕಿರಿ ಗುರು, ನಂದು ಬೇರೆನೇ ಫ್ಲೋ. ಗುರುವೇ, ಕಾಮನ್ ಆಗಿ ಭವಿಷ್ಯ ಹೇಳ್ಬೇಕು ಅಂತಂದ್ರೆ ಕೆಲವರು ಕೈ ನೋಡಿ ಹೇಳ್ತಾರೆ, ಇಲ್ಲ ಕೆಲವರು ಕವಡೆ ಬಿಟ್ಟು ಹೇಳ್ತಾರೆ. ಆದ್ರೆ ನಮ್ಮ ಅಂಡು ಮಾಂಸು ಈ ಅಂಡು ನೋಡ್ಬಿಟ್ಟು ಭವಿಷ್ಯ ಹೇಳ್ತಾನಂತೆ. ಇನ್ನ ಇವನ ಹತ್ರ ದುಡ್ಡು ಕೊಟ್ಬಿಟ್ಟು ತಿಕಾ ತೋರಿಸಿ ಭವಿಷ್ಯ ಹೇಳಿಸ್ಕೊಂಡು ಮುಂಡ ಮುಚ್ಕೊಂಡು ಹೋಗಿರೋರು ಅದೆಷ್ಟು ಜನನೋ. 100% ನಾನು ತಿಗದ ಬಗ್ಗೆ ಮಾತಾಡಿದ್ರು. ಖಂಡಿತಲ್ಲೂ ಕೂಡ ತಿಗ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತದೆ. ಹಸುಗೆ ನಾವು ಹಸು ಕರುಗಳಿಗೆ ನಾವು ತಿಗಕ್ಕೆ ಕೈ ಮುಗಿಯೋದು 100%. ಈಗೇನ್ ಮ್ಯಾಮ್, ನೀನ್ ಶ್ರೀಮಂತ ಆಗ್ಬೇಕು ಅಂದ್ರೆ ತಿಗದೊಳಗಡೆ ನುಗ್ಬೇಕು ಅಂತಿದ್ಯಾ? ಒಂದ್ ಕೆಲಸ ಮಾಡು, ನಮ್ಮ ಎಡಿಟರ್ ತಿಗ ದಪ್ಪ ಇದೆ, ದೊಡ್ಡಪ್ಪ ನುಗ್ಗಿಸ್ಕೊಂಡ್ಬಿಡು. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಏನಾಯ್ತು? ಆಗಲ್ಲ, ಬೇಡ, ಅದು ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ, ಆಗಲ್ಲ. ಇದೇ ತಿಗಕ್ಕೆ ಕನ್ನಡದಲ್ಲಿ ಒಬ್ಬ ಹೀರೋ ಇದ್ದಾರೆ. ಬರೀ ಹುಡುಗಿರು ತಿಗಕ್ಕೆ ಹೊಡಿತಿದ್ರು, ಬರ್ಬತ್ತಾಗೋಗ್ಬಿಟ್ರು ಅವರು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತ, ನನ್ನ ತಿಗ ಆಗಿರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರ್ದು ಇವನ್ ತಿಕ್ಕೆ ಬೆಂಕಿ ಹಾಕ. ಇವನ್ ಯಾವ ಸೀಮೆ ಜ್ಯೋತಿಷ ಹೇಳ್ತಾನೋ ಗೊತ್ತಿಲ್ಲ, ಒಂದು ಕಡ್ಡಿಗೆ ಖಾರದ ಪುಡಿ ಸಿಕ್ಸಿ ಇವನ್ ತಿಕ್ಕೆ ನುಗ್ಗಿಸ್ಬಿಡ್ಬೇಕು. ಲೇ ಲಫುಟ್ಕೆ ಬಾಲ್. ಗೋನ ಮಾತೃ ದೇವತೆ ಅಂತಾರೆ. ಅದು ವಾಸಿಸೋದು, ಲಕ್ಷ್ಮಿ ವಾಸಿಸೋದು ಗೋವಲ್ಲೇ, ಆಯ್ತಾ? ಅದನ್ನ ಮನುಷ್ಯರು ಕುಂಡಿಗೆ ಹೋಲಿಸ್ತಿದ್ಯಲ್ಲೋ ಲೇ ಬಾಲ್. ಬಾಯಿನ ಸೀಮೆಣ್ಣೆ ಹಾಕೊಂಡು ತೊಳ್ಕೊಳ್ಳೋ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು? ಫಸ್ಟ್ ಆಫ್ ಆಲ್ ನಾನು ಚೆನ್ನಾಗಿದ್ದೀನಿ. ನಿಖಿಲ್, ಪ್ರಜ್ವಲ್, ವಿಶಾಲ್ ಇವೆಲ್ಲ ನಾವು ನೇಮ್ ಕೂಡ ಇಡಲ್ಲ ಸರ್. ಇವೆಲ್ಲ ಕಸ ಡಬ್ಬಕ್ಕೂ ಇಡಲ್ಲ ಈ ನೇಮ್ಗಳನ್ನ. ಏನ್ ಹೇಳಿ? ನಿಖಿಲ್, ಪ್ರಜ್ವಲ್ ನೇಮ್ ಎಲ್ಲ ಇವೆಲ್ಲ ಕಸ ಡಬ್ಬಕ್ಕೆ ಇಡಕ್ಕೂ ಚೆನ್ನಾಗಿಲ್ಲ. ಎಲ್ಲಿ ಎಂಡ್ ಆಗಬಾರ್ದು. ಏನ್ ಹೇಳಿ? ಎಲ್ಲಿ ಎಂಡ್ ಆಗ್ಬಾರ್ದು. ಈ IPL ಎಂಡ್ ಆಗುತ್ತೆ ನೋಡಿದ್ರ, ಸ್ಟೇಡಿಯಂ ಅಲ್ಲಿ ಸತ್ತೋದ್ರು. ಎಲ್ಲಿ ಎಂಡ್ ಆಗ್ಬಾರ್ದು IPL ಎಲ್ಲಿ ಎಂಡ್ ಆಗ. ಎಂತ ಮಿಂಡ್ರು ಗುಟ್ಟಿದ್ ಎಲ್ಲಿರ್ಬೇಕು ಹೇಳು ನೀನು? ಈ ಮಾತ್ ಏನಾದ್ರು KL ರಾಹುಲ್ ಕೇಳಿಸ್ಕೊಂಡ್ಬಿಟ್ರೆ ಬಂದ್ ನನ್ ಶಾಟಿ ಕೇಳು ಅಂದ್ಬಿಡ್ತಾನೆ. ನಮ್ಮನ್ನ ಹೌದು ಗುರುಜಿ. ಅದೇ ತರ ಕಂಪ್ನಿಗಳು ಎಲ್ಲ BSNL ಇವತ್ತಿಲ್ಲ ಹೌದು ಗುರುಜಿ. ಅಲ್ವಾ? BPL ಅಂತ ಒಂದೇನೋ TV ಇತ್ತು, ಇವತ್ತಿಲ್ಲ. ಹೌದು ಗುರುಜಿ. ಜಮಾನದಲ್ಲಿ ಇದ್ದ ಕಂಪ್ನಿಗಳು ಇವತ್ತಿಲ್ಲ. ಏನ್ ಹೇಳಿ? ಹೌದು, ಜಮಾನದಲ್ಲಿ ಇದ್ದ ಟಿವಿ ಈಗಿಲ್ಲ. ಯಾವ್ದೋ ಒಂದೆರಡು ಎಕ್ಸಾಂಪಲ್ ಕೊಟ್ಬಿಟ್ಟು ತಲೆ ದೆಂಗೋದಲ್ಲ. ಈ HL, BL, ಬೆಮಲ್, ಅಮುಲ್, ಲೋರಿಯಲ್ ಇದ್ರಲ್ಲೆಲ್ಲ ಎಲ್ಲಿಲ್ವಾ? ಇನ್ನು ಸಕ್ಸಸ್ಫುಲಿ ರನ್ ಆಗ್ತಿದೆ. ಯಾವ್ದೋ ಒಂದೆರಡು ಎಕ್ಸಾಂಪಲ್ ಕೊಟ್ಬಿಡೋದು, ತಲೆ ದೆಂಗ್ಬಿಡೋದು. ಈ LK ಬಾಲ್ ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ನಾನು ಈ ಪ್ರಪಂಚದಲ್ಲಿ ದೇವರಾಗಿ ಹುಟ್ಟಿದ್ದೀನ್ರಿ. ಏನ್ ಹೇಳಿ? ಹೌದು ಗುರುಜಿ, ನಾವು ಪ್ರತಿ ವರ್ಷನೂ ನಿಮ್ಮನ್ನ ಕೇಳೇ ಮಾಡದ್ ನಾವು ವರಮಹಾಲಕ್ಷ್ಮಿ ಹಬ್ಬನೂ. ನೀವ್ ಹೇಳೋ ಟೈಮಿಂಗ್ಸ್, ಮುಹೂರ್ತ, ಆಮೇಲೆ ಯಾವ ಕಲರ್ ಹೂವ, ಯಾವ ಕಲರ್ ಬಟ್ಟೆ ಹಾಕ್ಬೇಕಂತ ಎಲ್ಲ. ಹೌದು, ನಿಮ್ಮನ್ನ ಫಾಲೋ ಮಾಡೋರು ಆಬ್ವಿಯಸ್ಲಿ ಹೇಳೇ ಹೇಳ್ತಾರೆ, ಆ ಟೈಮಿಂಗ್ಸ್ ತಗೊಂತಾರೆ. ನಾನು ಈ ಪ್ರಪಂಚದಲ್ಲಿ ದೇವರಾಗಿ ಹುಟ್ಟಿದ್ದೀನ್ರಿ. ದೇವ್ರೆ ಸ್ವಲ್ಪ ತಿಗಾ ಮುಚ್ಕೊಂಡಿರ್ತೀರಾ? ಯಾರೋ ಯಮ್ಮನು ಲೇ
ಮನೇಲಿ ಗಂಡನ ಜೊತೆ ಡಿಸ್ಕಷನ್ ಮಾಡೋದ್ ಬಿಟ್ಟು ಟಿವಿಯಲ್ಲಿ ಎಲ್ಲ ಬಿಟ್ಟಿಯಾಗಿ ಹೇಳ್ಬಿಡ್ತಾರೆ ಅನ್ಕೊಂಡ್ಬಿಟ್ಟವಳೆ. ಆಂಟಿ ಒಂದ್ ಕೆಲ್ಸ ಮಾಡಿ, ಅವನ್ ಆಫೀಸ್ಗೆ ಒಂದ್ಸಲ ಭೇಟಿ ಕೊಡಿ, ನೀಟಾಗಿ ಬೋಳ್ಸ್ ಕಳಿಸ್ಬಿಡ್ತಾನೆ. ಅಲ್ಲ ಗುರುಜಿ, ನೀವ್ ಏನೇ ನೀವು ಒಳ್ಳೆ ಪಾಸಿಟಿವ್ ಆಗಿ ಹೇಳಿದ್ರು ಅದು ನೆಗೆಟಿವ್ ಮಾಡೋಕೆ ಅಂತಾನೆ ಕೆಲವರು ಇರ್ತಾರೆ. ಅವ್ರಿಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಮ್ಮಂತ ಫ್ಯಾನ್ಗೋಸ್ಕರ ನೀವು ಬರ್ಬೇಕು, ಚಾನೆಲ್ಗಳಲ್ಲಿ ಇರ್ಬೇಕು. ನೀವು ಪ್ರತಿ ದಿನನೂ ಈ ತರ ಜನಗಳಿಗೆ ನೀವು ಒಂದು ಇದ್ ಮಾಡ್ಬೇಕು. ಈ ಹೆಂಗಸರ್ನೇನಾದ್ರೂ ಹಿಂಗೆ ಮಾತಾಡಕ್ ಬಿಟ್ಬಿಟ್ರೆ ಗುರೂಜಿ ಜೊತೆ, ಗುರೂಜಿ ಈ ಸಲ ಇಂಡಿಪೆಂಡೆನ್ಸ್ ಡೇ ಮಾಡ್ಬೇಕೋ ಬೇಡವೋ, ಮಾಡಿದ್ರು ಈ ಕಲರ್ ಚೇಂಜ್ ಮಾಡ್ಬೇಕಾ ಫ್ಲಾಗ್ದು ಅಂತ ಕೇಳಿದ್ರು ಕೇಳ್ಬಿಡ್ತಾರೆ. ನಿಮ್ಮ ಮಗಳನ್ನ ಏನು ಓದಿಸ್ಬೇಕು ಅಂತ ಇದ್ದೀರಾ? ಸರ್ ಅವಳನ್ನ ಇಂಜಿನಿಯರ್ ಮಾಡ್ಬೇಕು ಅಂತ ಇದೀವಿ. 100ಕ್ಕೆ 100 ಆಗ್ತಾಳೆ? ಆಗುತ್ತೆ ಸರ್. ಓ 100% ಆಗುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಮಗಳು ಫಾರಿನ್ ಮದುವೆ ಆಯ್ತಲ್ಲ, ಓಕೆನಾ? ಫಾರಿನ್ಗೆ? ಫಾರಿನ್ಗೆ ಆ ಅಮ್ಮನ್ ರಿಯಾಕ್ಷನ್ ಹೇಗಿತ್ತು ಅಂತಂದ್ರೆ, ಪಕ್ಕದಲ್ಲಿರೋ ಅಂಗಡಿಗೆ ನನ್ ಮಗಳು ಹೋಗೋದಿಲ್ಲ ಶಾಟ, ಇನ್ನು ಫಾರಿನ್ ಬೇರೆ ಹೋಗ್ಬಿಡ್ತಾಳ ಅಂತ ಅನ್ಬಿಟ್ಟು ಅನುಮಾನ ಪಡ್ತಾವಳೆ. ಗುರುಗಳು ದೆಂಗಿದ್ರು. ಬೇಡ, ಮುಂದೆ ಬೇಡ. ತುಂಬ ರಿಚ್ ಪೀಪಲ್ಸ್ ಆಗ್ತಾರೆ. BMW ಬೆಂಚ್ ಕಾರ್ ಓಡಾಡ್ತಾರೆ. 4ನೇ ಮನೇಲಿ ಶನಿ ಇದ್ದಾನೆ, ಸೂರ್ಯ ಇದ್ದಾನೆ, ಬಹಳ ಅದ್ಭುತವಾದ ಜಾತಕ. 100% ಅವಳ ಲೈಫಲ್ಲಿ BMW ಬೆಂಚ್ ಕಾರ್ ಇರುತ್ತೆ ಅವ್ರ ಮನೇಲಿ. ನಿಮಗೆ ನಿಮ್ಮ ದನ ಕರು ಸಾಕಿದ್ದು ನಿಮ್ದೇ ಇರ್ಬೋದೇನೋ ಇಷ್ಟು ವರ್ಷ ನೀವು, ಅಲ್ವಾ? ಸರ್ ನಾವೇನು ಸಾಕಿಲ್ಲ ಸರ್ ದನಕರವ. ಅದೇ ನಮ್ಮ ಅಪ್ಪ ಸಾಕಿದ್ರಂತೆ ಸರ್. ಇಲ್ಲಿ ನಮ್ಮ ಮದ್ವೆ ಮಾಡ್ಕೊಡ್ತಾರೆ ನಮ್ಮ ಮನೇಲಿ ಅವ್ರು ಸಾಕಿದ್ರಂತೆ, ಈಗೇನು ಸಾಕಿಲ್ಲ ಸರ್. ಒಟ್ಟಿನಲ್ಲಿ ನೀವು ದನ ಕರು ಸಾಕಿರೋ ಫ್ಯಾಮಿಲಿ ತಾನೆ? ಅಣ್ಣ ಬಿಸ್ಕೆಟ್ ಹಾಕ್ದ, ಅದಕ್ಕೆ ಅಕ್ಕ ಕ್ರೀಮ್ ಹಾಕೊಂಡು ನೆಕ್ಬಿಟ್ಲು. ಲೇ ಮಾಮ್, ನಮ್ಮ ಹಳೆ ಕಾಲದವರು ಆಲ್ಮೋಸ್ಟ್ ಆಲ್ 98% ಈ ದನ ಕರುಗಳು ಸಾಕೊಂಡೇ ಬದುಕಿರೋದು. ಅವರೆಲ್ಲ ಅವಾಗಲೇ ಬದುಕೊಂಡ್ ಬಂದಿದ್ದು, ಆಯ್ತಾ? ನೀನು ಅದನ್ನ ಹೊಸದಾಗಿ ಹೇಳೋದೇನಿದೆ? ನಕ್ಕ ನೀನು ನಿನ್ ಅಪ್ಪ BMW ಅಂತೆ, ಬೆಂಚ್ ಕಾರ್ ಅಂತೆ, 100% ಅಂತೆ. ನೀನು ನಿನ್ ಪದಗಳು ನಿನ್ ಮಕ್ಕೆ. ಇವ್ನ್ಯಾವನ ಸೆಡೆ ನನ್ ಮಗ. ಯಾರೆಲ್ಲ ಕೈಲಿ ತಟ್ಟೆಯನ್ನು ಹೋಟ್ಲಲ್ಲಿ ಹೊರಗಡೆ ಫುಟ್ಪಾತ್ ಮೇಲೆ ಇಟ್ಕೊಂಡು ಕೈ ತಿಂತಿರೋ ಸಾಲ್ಗಾರ ಆಗ್ತೀರ, ಎಷ್ಟೇ ಮಾಡಿದ್ರು ನಿಮ್ಮ ಸಾಲ ತೀರಲ್ಲ. ಮತ್ತು ಯಾರೆಲ್ಲ ಹಿಂಗೆ ಊಟ ಮಾಡ್ಬೇಕಾದ್ರೆ ಅನ್ನವನ್ನು ತಗೊಂಡು ಊಟ ಆದಮೇಲೆ ಈ ಥರ ಕೈ ಕೊಡುತ್ತಿರೋ ಅವ್ರ ಮನೇಲಿ ಏನೇ ಹೆಣ್ಮಕ್ಳು ಮದುವೆ ಮಾಡಿಕೊಟ್ರೆ ಆ ಮನೆ ಮೇಲೆ ಹೆಣ್ಮಕ್ಳು ಓದೋರ ಮೇಲೆ ಉದ್ಧಾರ ಆಗಲ್ಲ. ದಯವಿಟ್ಟು ಈ ಥರ ಅನ್ನವನ್ನು ಕೊಡಗಬಾರ್ದು, ಈ ಥರ ಹಿಂಗೆ ಕೊಡಗಬಾರ್ದು. ದಯವಿಟ್ಟು ಹೇಳ್ತೀನಿ ಕೇಳಿ, ಈ ಥರವನ್ನು ಇಟ್ಕೊಂಡು ಹಿಂಗೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಲೈಫಲ್ಲಿ ತುಂಬ ಅದೃಷ್ಟ ಬರುತ್ತೆ. ಲೇ ಮಾಮ್, ಊಟ ಹೆಂಗ್ ತಿಂತಿದೀವಿ ಅನ್ನೋದು ಮುಖ್ಯ ಅಲ್ಲ, ಊಟಕ್ಕೆ ಮರ್ಯಾದೆ ಕೊಡ್ತಿದೀವ ಅನ್ನೋದು ಮುಖ್ಯ. ಫಸ್ಟ್ ಆಫ್ ಆಲ್ ನೀನ್ ಮಾಡ್ತಿರೋದೇ ದರಿದ್ರದ ಕೆಲಸ. ಎಡಗಡೆ ಇಟ್ಕೊಂಡು ಬಲಗಡೆಯಿಂದ ತಿಂತಿದೀಯಾ. ಕೆಳಗಡೆ ಕೂತ್ಕೊಂಡು ಕಣ್ಣು ಗೊತ್ಕೊಂಡು ಅನ್ನನ ತಿಂದ್ರೆ ರೈತನಿಗೂ ಬೆಲೆ, ಅನ್ನಕ್ಕೂ ಬೆಲೆ. ತಿಳ್ಕೊ. ಸ್ವಾಮೀಜಿ ಗುರುಜಿ ಗುರುಗಳು ಏನೇನ್ ಹೋಗಪ್ಪ. ನಮ್ಮನೆ ಸಬ್ಬಿನ ಸಾರ್ ಅಲ್ಲ ಇದು, ನಮ್ಮ ಸ್ಟಾಫ್ ಸಬ್ಬಿನ ಸಾರ್. ಅನ್ನ ತುಂಬ ಚೆನ್ನಾಗಿದೆ. ನಿಮ್ಮಲ್ಲೂ ಊಟ ಮಾಡಿ ಈ ಟಿಪ್ಸನ್ನ ಫಾಲೋ ಮಾಡಿ, ಒಳ್ಳೆಯದಾಗುತ್ತೆ. ಯಾವುದೇ ಕಾರಣಕ್ಕೂ ಕೈ ಕೊಡಬೇಡಿ. ಮತ್ತು ಇದೇ ಥರ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೀನಿ, ಊಟ ಮಾಡ್ಬೇಕಾದ್ರೆ ಈ ಕೈ ಆಚೆ ಬರುತ್ತೆ. ಈ ಆಚೆ ಬಂದರೆ ತುಂಬ ಜನ ಲವ್ ಮಾಡ್ತಾರೆ ಅಂತ ಹೇಳುತ್ತೆ. ಕೈ ಆಚೆ ಬಂದರೆ, ಈ ಥರ ಊಟ ಮಾಡ್ಬೇಕಾದ್ರೆ ಆಚೆ ಬಂದರೆ ಅದೇ ಥರ ಮನೆ ಬಿಟ್ಟು ಹೋಗ್ತಾರೆ ಅಂತ ಹೇಳುತ್ತೆ. ಇದನ್ನು ಜವಾಬ್ದಾರಿ ನೋಡ್ಕೊಳ್ಳಿ. ಮನೆಯ ಹತ್ರ ಅವಾಗ ಬಯಸ್ಕೊತಿರ್ತಾರೆ. ಮನೆಯ ಜೊತೆ ಚೆನ್ನಾಗಿರ್ಬೇಕು, ಪ್ರೀತಿಯಾಗಿರ್ಬೇಕಂದ್ರೆ 5 ಬೆಳ್ಳು ಕೂಡ ಈ ಥರ ಹಿಂಗೆ ಸೇರಿಸ್ಕೊಂಡು ಹಿಂಗೆ ಊಟ ಮಾಡಬೇಕು. ಅವಾಗ ನಿಮ್ಮದೇ ಇರ್ತೀರ, ಸಂತೋಷ ಇರ್ತೀರ. ತುಂಬ ಚೆನ್ನಾಗಿದೆ, ನಿಮ್ಮಲ್ಲಿ ಊಟ ಮಾಡಿ, ನೀವೆಲ್ಲ ಊಟ ಮಾಡಿ. ಮಹಾಲಕ್ಷ್ಮಿ ನಿಮ್ಮ ಹೊಟ್ಟೆಲಲ್ಲ, ಎಲ್ಲ ಕಡೆ ಇರಲಿ, ಒಳ್ಳೆದಾಗಲಿ ನಿಮಗೆ. ಇಷ್ಟೆಲ್ಲ ತಲೆಗೆ ಶೂಟ್ ಆಗ್ತಿದ್ಯಾ? ತಿನ್ನೋವಾಗ ಅಂಡು ಮುಚ್ಕೊಂಡು ತಿನ್ಬೇಕು, ಮಾತಾಡಬಾರ್ದು ಅಂತ ನಿಮ್ ಗುರುಗಳು ಹೇಳ್ಕೊಟ್ಟಿಲ್ವಾ ರಾಜಾ? ಲೇ, ನಾನೊಂದು ಬಡ್ವೈಸರ್ ಹೊಡೆದ್ರೆ ಇಂಥ ಅಡ್ವೈಸ್ಗಳು 50 ಕೊಡ್ತೀನಿ. 50. ನೀನೇನೋ ಮಹಾ, ನಡಿ ಸೈಡ್ಗೆ. ಎರಡ್ 2026 ಬಗ್ಗೆ ಮಾತಾಡ್ತಾ ಇದ್ದೀನಿ. 2026 ಮೊಬೈಲ್ ನಂಬರ್ 8 ಇದ್ರೆ ವೆರಿ ಡೇಂಜರು, ವೆಹಿಕಲ್ ನಂಬರ್ 8 ಡೇಂಜರು, ಮನೆ ನಂಬರ್ ಡೇಂಜರು. 88 ಯಾರ ಹತ್ರ ಇರುತ್ತೋ ನಾಳೆ ತುಂಬಾ ದೊಡ್ಡ ಘಟನೆಗಳು ನಡೀತಾ ಹೋಗುತ್ತೆ. 8ನೇ ತಾರೀಕಲ್ಲಿ ಯಾರು
ಒಂದಲ್ಲ ಒಂದು ಸಮಸ್ಯೆನೇ ಬೀಳುತ್ತದೆ. ಊರವ್ರಿಗೆಲ್ಲ ಬುದ್ಧಿ ಹೇಳೋದು, ಮನೆಗೆ ಬಂದು ಒಲೆಲ್ ಉಚ್ಚೆ ಒಯ್ಯೋದು. ಏನ್ ಮಾಮ್ 8 ನಂಬರ್ ಡೇಂಜರ್ ಅಂತ ಹೇಳ್ಬಿಟ್ಟು ನೀನೇ ಹೇಳ್ತಿದ್ಯಾ. ನೋಡಿದ್ರೆ ನಿನ್ ಸಿಮ್ಮಲ್ಲಿ 8 ನಂಬರ್ಗಳು ಎಗರೆಗರಿ ಬೀಳ್ತವೆ. ಇದು ನಿನಗೆ ಅನ್ವಯಿಸಲ್ವಾ? ಓ, ನೀನು ಗ್ರಹಗಳನ್ನೆಲ್ಲ ಕೈಯಲ್ಲಿ ಇಟ್ಕೊಂಡಿದ್ಯಲ್ಲ, ತಕಡ್ದಿಮ್ ಅಂತ ಆಡಿಸ್ತೀಯ. ನಿನಗೆ 8 ನಂಬರು ಶಾಟಕ್ ಸಮ. ಮಿರಾಕಲ್ ನಡೆದೋಗುತ್ತೆ. 8ನೇ ತಾರೀಕು ಹುಟ್ಟರು ತುಂಬಾ ಕೇರ್ಫುಲ್ ಆಗಿ ಮಕ್ಕಳಿಗೆ 8 ನಂಬರ್ಸ್ ಎಷ್ಟು ಅವಾಯ್ಡ್ ಮಾಡ್ತಾರೆ ಅಷ್ಟು ಒಳ್ಳೇದು. 8ನೇ ತಾರೀಕು ಬ್ಲಾಕ್ ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡ್ಬಿಡಿ. ಬ್ಲಾಕ್ ಅತಿ ಹೆಚ್ಚು ಎಷ್ಟು ಯೂಸ್ ಮಾಡ್ತಾರೆ ಅಷ್ಟು ಕೆಟ್ಟದಾಗುತ್ತೆ. 8/2026 ವೆರಿ ಡೇಂಜರ್. ನಮಸ್ಕಾರ. ಅದ್ ಬಿಡ್ರಿ ಗುರುಗಳೇ, ಬ್ಲಾಕ್ ಕಲರ್ ಬಟ್ಟೆ ಬಿಟ್ಬಿಡ್ರಿ. ನನ್ ಬಾಡಿಲೆಲ್ಲ ಬ್ಲಾಕೇ ಇರೋದು. ಈ ಮೇಲೆ ಕೂದ್ಲು, ಕೆಳಗೆ ಮೀಸೆ, ಅಲ್ಲ 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 ನನ್ ತಮ್ಮನು ಬ್ಲಾಕೆ. ಈಗೇನ್ ಅದನ್ನು ಕಿತ್ ಬಿಸಾಕ್ಲಾ? ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಉಚ್ಚ ಒಯ್ಯೋದ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ನಮಸ್ತೆ ಗುರುಗಳೇ. ನಮಸ್ಕಾರ. ಡೇಟ್ ಆಫ್ ಬರ್ತ್ ಕೊಡಿ. 29/7/1988. 1988. ಟೈಮಿಂಗ್ಸು ಮಧ್ಯಾಹ್ನ 1:30. ಏನು ಮಾಡ್ತಾರೆ ಮಗ? ಮಗ ಮನೆ ಕಡೆ ಮನೆ ಕಟ್ಟೋದು. ನಿಮ್ಮ ಮಗನಿಗೆ ಡೈವರ್ಸ್ ಆಗುತ್ತೆ, 2 ಮದುವೆ ಆಗುತ್ತೆ. ಹೌದಾ ಗುರುಗಳೇ? ಹಾಳಾಗೋಯ್ತು ಜಾತಕ. 7ನೇ ಮನೇಲಿ ಶನಿ ಇದ್ದಾನೆ, ಒಂದು ನೀಚ ಶನಿ. ಗುರು 6ನೇ ಮನೆ ಇದ್ದಾನೆ, ಮುಂಡ ಮುಚ್ಕೋಯ್ತು ಜಾತಕ. ಹಾಗಾಗಿ ನಿಮ್ಮ ಬರ ಸೊಸೆ ಬಂದವಳು ನಿಮ್ಮ ಬುಲ್ಡ ಹೊಡಾಕ್ ಹೋಯ್ತಾಳೆ. ತೆಗೆದ್ಮೇಲೆಲ್ಲ ಒದಿತಾಳೆ ನಿಮಗೆ ಜಗಳ ಆದ್ರೆ. ಥೋ, ಫೋನ್ ಮಾಡಿರೋ ಅಮ್ಮನು ಮಾತಾಡ್ತಾನೆ ಬೇದಿ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇವನ್ ಯಾರೋ ಮನೆ ಹಾಳು ಸ್ವಾಮೀಜಿ ಗುರು. ನಕ್ಕನ್ ಅದೇನೋ ಹೇಳ್ತಾರಲ್ವಾ, ಕರೆದು ತಿಖಾ ಓಡಿಸ್ಕೊಂಡ್ರು ಅಂತ. ಸೇಮ್ ಅದೇ ಗತಿ ಬಂದಿದೆ ಯಮ್ಮನಿಗೆ. 10 ಸೆಕೆಂಡಲ್ಲಿ ಅವ್ರ ಮನೆನೇ ಹಾಳು ಮಾಡ್ಬಿಟ್ಟಲ್ಲೇ ಬಾಂಡ್ಲಿ ಸ್ವಾಮೀಜಿ. ಲೇ ದೊಡ್ಡಪ್ಪ, ಇವನಿಗೇನಾದ್ರು ಭಯೋತ್ಪಾದನೆ ಕೇಸ್ ಏನಾದ್ರು ಇವನ್ ಮೇಲೆ ಆಗ್ಬೋದಾ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇದು ನಮ್ಮ ಮನೋಂತ ಇದ್ದೇನೆ ಗುರುಜಿ, ಈಗ ಓದ್ತಾ ಇದ್ದೇನೆ 9th. ಯಾರದು ಮನೋಜು? ನನ್ ಮಗ ಗುರುಜಿ. ಫಸ್ಟ್ ಹೆಸರನ್ನ ಚೇಂಜ್ ಮಾಡು ಗೋವಿಂದ. ಮನೋಜ್ ಅಂತ ಹೆಸರಿಟ್ಟಿದ್ಯಲ್ವಾ? ಹೌದು ಗುರುಜಿ. ಮನೋಜನ ನೇಮ್ ಚೆನ್ನಾಗಿಲ್ಲ, ಹೆಸರಲ್ಲಿ ನೋ ಬರುತ್ತೆ. ಏನ್ ಹೇಳ? ಅವನ್ ಯಾರೋ ನಿನ್ನಂತವನೇ. ಅವ್ರ ಅಪ್ಪನು ಅಭಿಷೇಕ್ ಅಂತ ಅಂದ್ಬಿಟ್ಟು ಹೆಸರಿಟ್ರೆ ನಮ್ ಮಗ ದುಬೈ ಶೇಕ್ ಆಗ್ತಾನೆ ಅನ್ಕೊಂಡಂತೆ. ಆದ್ರೆ ಅವನ್ಗೇನ್ ಗೊತ್ತು, ಅವ್ರ ಮಗ ಹೊಡ್ಕೊಳ್ಳೋ ಮಿಷಿನ್ ಅಲ್ಲಿ ಡೈಲಿ ಸಾಮಾನ್ ಇಟ್ಬಿಟ್ಟು ಶೇಕ್ ಮಾಡ್ತಿದ್ನಂತೆ. ಯೋಗ ಇಲ್ದಿದ್ದಾಗಲೂ ಕ್ಲಿಕ್ ಆಗ್ಬೇಕು ಅಂದ್ರೆ ನೇಮ್ ಇಂಪಾರ್ಟೆಂಟ್ ಆಗುತ್ತೆ. ನೆನ್ನೆ ನೋಡಿ, ಯಾರೋ ಶಿವಮೊಗ್ಗದಿಂದ ಬಂದಿದ್ರು. ಆ ಮಗು 50% ಓದ್ತಿದ್ದಂತೆ. ಹೆಸರನ್ನ ಚೇಂಜ್ ಮಾಡಿದ್ಮೇಲೆ 80%, 85% SLC. ಯಾವ ನೇಮ್ ಇಡ್ಬೇಕು ಗುರುಜಿ? ಅದೆಲ್ಲ ನೀವು ಆಫೀಸಿಗೆ ಬರಬೇಕು. ಕಾರ್ ತಗೋಬೇಕು ಅಂದ್ರೆ ಶೋರೂಮಿಗೆ ಹೋಗ್ಬೇಕು. ಯಾವ ಕಾರ್ ತಗೊಳ್ಳಿ ಅಂತ ತಮ್ಮ ಮನೆ ಕಾರ್ ಕಳಿಸ್ತಾರಾ? ಹೌದು ಗುರುಜಿ. ಗುರುಜಿ ಒಂದು ಪ್ರಶ್ನೆ ಗುರುಜಿ. ಬಂದು ನಮ್ಮ ಹತ್ರ ಸಂಸ್ಥೆ ನೇಮ್ ಆನ್ಲೈನ್ ಅಲ್ಲಿ ಆಗಿರಲಿ ಇಲ್ಲ ಆಫೀಸಲ್ಲಿ ಇಟ್ಕೇಳಿ. ಇದನ್ನ ಸತ್ಯಾಂಶ ಹೇಳಿದೀನಿ. ಲೇ ಮಾಮ್, ಈ ಕಾರ್ಗೂ ಹೆಸರಿಗೂ ಈ ಶೋರೂಮ್ಗೂ ಏನ್ ಸಂಬಂಧ? ಡೈರೆಕ್ಟ್ ಆಗಿ ಹೇಳು, ನಾನು ಟಿವಿಲಿ ಕೂತ್ಕೊಂಡಿದ್ದೀನಿ, ಬಿಟ್ಟಿಯಾಗಿ ಏನು ಹೇಳಲ್ಲ. ನನ್ನ ಆಫೀಸಿಗೆ ಬನ್ರಿ, ಚೆನ್ನಾಗಿ ದುಡ್ಡು ಹೆಂಗ್ ಬಿಟ್ಟು ಹೆಸರಿಟ್ಟು ಒಂದು ಕಲ್ ಕೊಡ್ತೀನಿ, ಅದನ್ನ ತಗೊಂಡು ನಿಮ್ ತಿಕ್ಕಿಟ್ಕೊಳ್ರಿ ಅಂತ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಆಮೇಲೆ ನನ್ನನ್ನು ರಾಹು ಗ್ರಹನೇ ಸಾಯಿಸೋದು ಅಂತ ನಂಗೆ ಗೊತ್ತು. ನಾನು ರಾಹು ಗ್ರಹ ಇವತ್ತು ಗರ್ಭುಡಿಗೆ ಯಾರು ಹೋಗೋಕ್ಕಾಗಲ್ಲ. ನನಗೂ ಪುರೋಹಿತರು ಒಳ್ಳೆ ಸಂಬಂಧ. ಒಂದು 13 ವರ್ಷಕ್ಕೊಂದ್ಸರಿ ಹೋಗ್ಬೋದು. ಅದು ಕುಂಭವೇಶದಲ್ಲಿ ಒಳಗಡೆ ಹೋಗ್ಬಿಟ್ಟು ರಾಹು ಗ್ರಹಕ್ಕೆ ಮೂಲ ವಿಗ್ರಹಕ್ಕೆ ಕಿಸ್ ಮಾಡ್ಬಿಟ್ಟು ಮುತ್ತು ಕೊಟ್ಬಿಟ್ಟು, ಮಗ ನೀನು ನನ್ನೇ ಸಾಯಿಸೋದು ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ನೋಡ್ಬಿಟ್ಟು ನಿಧಾನಕ್ಕೆ ಸಾಯಿಸೋದು, ಸುಮ್ಮನೆ ಕಾಯಿಲೆಗೆಲ್ಲ ಕೊಟ್ಟು ಸಾಯಿಸ್ಬೇಡ ಅಂತ. ರಾವುಗೆ ಕಿಸ್ ಮಾಡಿ ಕೆನ್ನೆಗೆ ಆವಿಗೆ ಹೋಗಿ ಮುತ್ತು ಕೊಡೋಕ್ಕಾಗ್ತದೆ. ಒರಿಜಿನಲ್ ಗರ್ಭುಡಿ ಇಡೀ ಪ್ರಪಂಚನ ಕೈಮಿಗೆ ಗರ್ಭುಡಿಗೆ ನಾನು ಬಿಟ್ಟರು. ನನಗೂ ಪುರೋಹಿತರು ಸಂಬಂಧ ಇತ್ತು. ತುಂಬ ಜನ ಅಂದರೆ ಫ್ರೆಂಡ್ಶಿಪ್ ಇರೋದ್ರಿಂದ ಬಿಟ್ಟು. ಸಂಬಂಧ ಅಂದರೆ ಅದೆಲ್ಲ ರೀತಿಯಲ್ಲೂ ಆಗಲ್ಲ. ಲೇ ತಲೆಕೆಟ್ಟು, ಈ ರಾಹು ಕೇತು ವಂಶದವನೇ ಅನ್ಕೋತೀನಿ ನೀನು. ನೀನ್ ಆಡೋ ಮಾತುಗಳನ್ನ ವಿಷ್ಣು ಕೇಳಿಸ್ಕೊಂಡ್ಬಿಟ್ರೆ ಈ ಕೇತುನ ಕರ್ಕೊಂಡ್ಬಂದು ನಿಂಗೆ ತಿಕ್ಕಾಕೆ ಇಸ್ಬಿಡ್ತಾನೆ. ಅದೇನೋ ಗರ್ಭಗುಡಿ ಒಳಗಡೆ ಹೋಗ್ಬಿಟ್ನಂತೆ, ವಿಗ್ರಹಗೆ ಕಿಸ್ ಮಾಡದ್ನಂತೆ. ಮಗ ನೀನೇ ನನ್ನನ್ನು ಸಾಯಿಸೋದು ಅಂತ ಅಂದ್ಬಿಟ್ಟು ಧಮಕಿ ಆಗಿ ಬಂದಂತೆ. ಏನು ಯಮಧರ್ಮರಾಜನ್ ಮೊಮ್ಮಗ ನೋಡು ನೀನು. ಏನೋ ನಂಗೆ ಗೊತ್ತಿಲ್ಲ ಗುರು, ಇರಬೇಕು ಕೀಪ್ಗೆ ಹುಟ್ಟವನೇನೋ.
ನೋಡಿ ಭವಿಷ್ಯ ಹೇಳಿದ್ರಂದ್ರಲ್ಲ, ಈಗ ಹೇಳಿ. ಯಾವ ಥರ ಹೇಳ್ಬೇಕು ತುಟಿ ನೋಡಿ? ಯಾವುದೋ ತುಟಿ ಕೊಡಿ ಹೇಳ್ತೀನಿ. ಕೊಡ್ರಪ್ಪ ಯಾವ್ದು? ಯಾರ್ದಾರು ಕೊಡ್ರಪ್ಪ ತುಟಿನ, ಫೋಟೋ ಇಸ್ಕೊಳ್ಳಿ ಹೇಳ್ತೀನಿ. ನಿಮ್ಮ ತುಟಿ ನಮ್ಮ ತುಟಿ ಬೇಡ, ನಮ್ಮಿಬ್ಬರು ತುಟಿ ಬೇಡ. ಬರ್ತಿದೆ ಹಳೆ ಚಾಳಿ. ತುಟಿ ನೋಡ್ಬಿಟ್ಟು ಭವಿಷ್ಯ ಹೇಳೋ ಮಗ ನೀನೇ ಇರಬೇಕು. ಬೈದವೆ ಯಾವ ತುಟಿ, ಮೇಲಿನ ತುಟಿನ ಕೆಳಗಿನ ತುಟಿನ ಅಂತ ನನಗೂ ಗೊತ್ತಿಲ್ಲ. ಇನ್ ಸ್ವಲ್ಪ ದಿನ ಆದ್ರೆ ಈ ಹುಡುಗರು ಬಾಳೆಹಣ್ಣು ನೋಡ್ಬಿಟ್ಟು ಭವಿಷ್ಯ ಹೇಳ್ತೀನಿ ಅಂತಂದ್ರು ಅಂದ್ಬಿಟ್ಟ ಈ ನಾಯಿಗಾರ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಇನ್ನ ಇವನನ್ನು ಕೂರಿಸ್ಕೊಂಡು ಶೋ ಕೊಡೋ ನ್ಯೂಸ್ ಚಾನಲ್ಗಳಿಗೆ ಅದು ಯಾವ್ದ್ರಲ್ಲಿ ಹೊಡಿಬೇಕು ನನ್ಗಂತೂ ಗೊತ್ತಿಲ್ಲ ಗುರು. ಒಂದೊಂದು ಮಾತು ಕೂಡ ನನ್ನ ಮುತ್ತಿನಂತೆ ನಿಜವಾಗುತ್ತಾ ಇದ್ದಾವೆ. ಅದರಲ್ಲಿ ಈ ವರ್ಷ ಅಂತೂ ಎಲ್ಲ ಮಾತು ನಿಜ ಆಗಿದೆ, ಎಲ್ಲ 100ಕ್ಕೆ 100. ನೋಡಿ, ನಾನು ಒಂದು ಹೇಳಿದೆ, ನನ್ನನ್ನು ಯಾರು ಬೈದರೆ ಸರ್ವನಾಶ ಆಗ್ತಾರೆ. ನೋಡಿ, ಮೊನ್ನೆ ಯಾರೋ ಇಲ್ದಿರೋಕಾದಲ್ಲಿ ನಾನು ಲಕ್ಷ್ಮಿ ಬಗ್ಗೆ ಮಾತಾಡಿದಾಗ ಹೆಂಗಂಗೋ ಮಾತಾಡಿ ನೆಗೆಟಿವ್ ಮಾತಾಡಿ ನಿನ್ನೆ ತಗೊಂಡಾಗ ಒದ್ರಾ 100% ನೋಡಿ. ನನ್ನ ಮೇಲೆ ಇವತ್ತು ಕಂಪ್ಲೇಂಟ್ ಆಗಿರೋ ಕಾರಣದಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಕ್ಷಮೆ ಕೇಳ್ತೀನಿ. ಲೇ ವೀರ್ಯವರ್ಧನ, ನಿನ್ ಬಗ್ಗೆ ಮಾತಾಡಿದ್ದಕ್ಕೆಲ್ಲ ಕಣೋ ಕಂಪ್ಲೇಂಟ್ ಆಗಿದ್ದು. ಆ ಅಕ್ಕ ಏನು ಮುಖ್ಯಮಂತ್ರಿ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಕಂಪ್ಲೇಂಟ್ ಆಗಿ ಸಾರಿ ಸಹ ಕೇಳಿ ಅದೆಲ್ಲ ಮುಗಿದೋಯ್ತು. ಇದನ್ಯಾಕೆ ನಿನ್ ಮಧ್ಯೆ ತಗೋತಾ ಇದೀಯಾ? ಮೊದಲು ಜನರನ್ನ ಎದುರಿಸೋದು ನೀವು ಬಿಡ್ರಲ್ಲಿ. ಹೆಸರು ಬದಲಾಯಿಸಿದ ತಕ್ಷಣ ಒಳ್ಳೇದಾಗಲ್ಲ. ಒಳ್ಳೆ ಕೆಲಸ ಮಾಡ್ರಿ, ಹೆಸರು ತಾನಾಗೆ ಬರುತ್ತೆ. ಅಕ್ಕನ್ ಇನ್ನೂ ಇದಾರೆ ದೊಡ್ಡಪ್ಪ. ಅವ್ನು ಯಾರೋ ಮೇಕಪ್ ಆರ್ಟಿಸ್ಟ್ ಅಂತ ಅಂದ್ಬಿಟ್ಟು ನಿಗರಾಡ್ತಾವನಲ್ವಾ, ಮೇಕಪ್ ಆರ್ಟಿಸ್ಟ್. ಅವನ ಐಡಿ ತೆಗಿ ಮ್ಯಾಮ್, ಒಂದ್ಸಲ ಅವನು ಬಾಡ್ಲಿಲ್ಲ ಕಣ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಬಂದು ಫಾಲೋ ಮಾಡ್ಬೋದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಗುರು ವ್ಲಾಗ್ಸ್ ಅಂತ. ಗೇಮಿಂಗ್ ಚಾನಲ್ ಸಹ ಇದೆ, ಕಿರಿಗುರು ಲೈವ್ ಅಂತ. ಬನ್ನಿ, ಮೋಸ್ಟ್ಲಿ ನೀವು ಈ ವಿಡಿಯೋ ನೋಡೋ ಟೈಮಲ್ಲಿ ನಾನು ಲೈವಲ್ಲಿ ಇರ್ತೀನಿ ಅನ್ಕೋತೀನಿ. ಬನ್ನಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡ್ಕೊಂಡು ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಚಿಲ್ ದೆನ್ ಬಾಯ್. ಲೋ ರಂಗ, ಔಟ್ರೋ ಹಾಕೋ. ತಿಕ್ಕ ಉರ್ಸೋದ್ರಲ್ಲಿ ನಿಸ್ಸಿಮ ನಮ್ಮ ಕಿರಿ ಗುರು. ರೋಸ್ಟ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ಚಾನಲ್ ಚೆಕ್ ಮಾಡಿ ನೋಡು. ತಿಕ್ಕ ಉರ್ಕೊಂಡ್ ಎಷ್ಟೊಂದ್ ಜನ ಹಾಕ್ತವ್ರೆ ಕಾಪಿ ರೈಟ್ ಸ್ಟ್ರೈಕು. ನಾನು ರೋಸ್ಟ್ ಮಾಡ್ತೀನಿ, ನನ್ನ ರೋಸ್ಟ್ ಇರುತ್ತೆ ಯಾವಾಗ್ಲೂ ಹೈಪು. ನಾವೇನು ಕ್ರೈಮ್ ಮಾಡ್ತಾ ಇಲ್ಲ ಗುರು, ನಮ್ಮನ್ನ ದೂರೋಕೆ ಇಂಥ ಕಸ ಕಡ್ಡಿಗಳನ್ನ ಸುಟ್ಟ